ಶಿವಾಯ ಗುರುವೇ ನಮಃ. ಶ್ರೀಮಾತ್ರೇ ನಮಃ. ದೇವಿ ಮಹಾತ್ಮ್ಯ ಪೀಠಿಕಾಧ್ಯಾಯ 6ನೇ ಪದ್ಯ. ಮೋಕ್ಷ ಕಾಮ್ಯವುದಾವುದದು ಅಪೇಕ್ಷಿಸಿ ದಡದು ಸಿದ್ಧಿಯಾಹುದು ಈಕ್ಷಿಸಿಯ ಮನದಲ್ಲಿ ದೇವಿಯ ಮಹಿಮೆ ಸ್ಮರಿಸಿದೊಡೆ. ತಕ್ಷಕವು ವೃಶ್ಚಿಕವು ಭೂತವು ರಾಕ್ಷಸರು ವೃಕ ವ್ಯಾಘ್ರ ಮೊದಲಹ ವಾಕ್ಷಣದಿ ಭಯ ಹರಿವುದೈ ಶ್ರೀದೇವಿ ಚರಿತೆ. ಇದು ಸಾಮಾನ್ಯ ಅರ್ಥ ಏನು ಅಂದರೆ, ಈ ದೇವಿ ಚರಿತೆಯನ್ನು ಯಾರು ಓದ್ತಾರೆ ಅವ್ರಿಗೆ ಏನು ಬೇಕಾದರೂ ಅವೆಲ್ಲವೂ ಕೂಡ ಸಿದ್ಧಿಸ್ತದೆ ಅಂತ ಹೇಳ್ತಕ್ಕಂಥವರಾಗಿದ್ದಾರೆ. ತಕ್ಷಕವು ವೃಶ್ಚಕವು ಭೂತವು, ಹುಲಿ ಮತ್ತು ಚೇಳು ಮುಂತಾದ ಪ್ರಾಣಿಗಳ, ವ್ಯಾಘ್ರ ವಿಷ ಜಂತುಗಳ ಒಂದು ಏನಿರ್ತದೆ ಭಯ ಕೂಡ ನಿವಾರಣೆ ಆಗ್ತದೆ, ಆ ಕ್ಷಣಕ್ಕೆ ಆಗ್ತದೆ ಅಂತ ಇದು ಸಾಮಾನ್ಯ ಅರ್ಥ. ಇಲ್ಲಿ ವಿಶೇಷ ಅರ್ಥ ಏನಿದೆ, ಮೋಕ್ಷ ಕಾಮ್ಯದ ಅದು. ಇಲ್ಲಿ ಮೋಕ್ಷ ಕಾಮ್ಯ ಮತ್ತೆ ಯಾವುದಾದ್ರೂ ಆಗಲಿ ಅಂತ, ಮುಖ್ಯವಾದ್ದು ಶ್ರೇಷ್ಠವಾದದ್ದು ಅದಕ್ಕಿಂತ ಮಿಗಿಲಾದದ್ದು ಇಲ್ಲದೆ ಇರ್ತಕ್ಕಂಥದ್ದು ಯಾವುದು ಅಂದರೆ ಮೋಕ್ಷ. ಅದು ಸಿಕ್ಕ ನಂತರ ಇನ್ಯಾವ ಅಪೇಕ್ಷೆಗಳು, ಅದಕ್ಕಿಂತ ದೊಡ್ಡ ಅಪೇಕ್ಷೆ ಇನ್ಯಾವುದು ಇಲ್ಲ, ಅದಕ್ಕಿಂತ ದೊಡ್ಡ ಸಿದ್ಧಿ ಅನ್ನೋದು ಕೂಡ ಯಾವುದೂ ಇಲ್ಲ ಈ ಪ್ರಪಂಚದಲ್ಲಿ. ಅದಕ್ಕಿಂತ ಹಿಂದಿನ ಪದ್ಯದಲ್ಲಿ ಸಿದ್ಧಿ ಯಾವುದು ಅಂತ ಹೇಳಿದರೆ, ಇದಕ್ಕಿಂತ ಮೋಕ್ಷಕ್ಕಿಂತ ಸಿದ್ಧಿ ಇನ್ನೊಂದಿಲ್ಲ. ಹಾಗಾಗಿ ಎಲ್ಲ ಬೈಕುಗಳು ಕೂಡ ನೆರವೇರ್ತವೆ ಅಂತ ಅರ್ಥ. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಈಕ್ಷಿಸಿ ಅಪೇಕ್ಷಿಸಿದಳು ಸಿದ್ಧಿ ಯಾವುದು. ಅಪೇಕ್ಷೆ ಕೇಳಿದ ಕೂಡಲೇ, ನಾವು ಅನ್ಕೊಂಡು ಕೂಡಲೇ ಸಿದ್ಧಿ ಆಗ್ತದೆ. ಯಾವಾಗ ದೇವಿ ಚರಿತೆ ಓದಿದ್ವಿ, ಏನು ಮಾಡಿದ್ವಲ್ಲ, ಈಕ್ಷಿಸಿಯ ಮನದಲ್ಲಿ, ಇದು ಅಂಡರ್ಲೈನ್ ಈ ಒಂದು ಪದ್ಯದೊಳಗೆ. ಈಕ್ಷಿಸಿಯ ಮನದಲ್ಲಿ, ಈಕ್ಷಿಸಿ ಅಂದರೆ ನೋಡಿ, ಈಕ್ಷತ ಉಪನಿಷತ್ತು ಕೂಡ ಇದೇ ಶಬ್ದ ಬರ್ತದೆ. ಈಕ್ಷತ ಅದು ನೋಡುವುದು, ಅಮ್ಮನನ್ನು ನೋಡುವುದು. ಎಲ್ಲಿ ನೋಡಬೇಕು? ಈಕ್ಷಿಸಿಯ ಮನದಲ್ಲಿ ಈಕ್ಷಿಸಿ ನಾವು ನೋಡಿ, ಆ ಭಾವದಿಂದ ಆ ತಾಯಿಯನ್ನು ನೋಡಿ ಕಣ್ಣು ತುಂಬಿಸಿಕೊಂಡು ಮನಸ್ಸನ್ನು ತುಂಬಿಸಿಕೊಂಡು ಆವಾಗ ಸ್ಮರಿಸಿದ್ರೆ ಹೇಳಿದ ಕೂಡಲೇ ಸಿದ್ಧಿ ಆಗ್ತದೆ. ಇಲ್ಲ ಅಂದರೆ ಸಿದ್ಧಿ ಆಗಲ್ಲ ಅಂತ. ಇದು ಹೇಗೆ ನೋಡ್ಬೇಕನ್ನೋದು ಮೊದಲನೇದು ಪೀಠಿಕಾಧ್ಯಾಯ. ಯಾಕೆ ಪೀಠಿಕೆ ಅಂದರೆ ಮೊದಲು ಬೇಸ್, ಬುನಾದಿ ಗಟ್ಟಿ ಇರಬೇಕಲ್ಲ, ಆ ಬುನಾದಿಯನ್ನು ಇಲ್ಲಿ ಹಾಕ್ತಾ ಇದ್ದಾರೆ. ಒಂದು ಮನೆ ಕಟ್ಟಬೇಕಾದ್ರೆ ಒಂದು ಬುನಾದಿ ಗಟ್ಟಿಯಾಗಿ, ಆ ಬುನಾದಿಗೆ ಏನೇನು ಇರಬೇಕು ಅದನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಮನಸ್ಸಿನಲ್ಲಿ ನೋಡಬೇಕು, ಮನಸ್ಸಿನಲ್ಲಿ ಈಕ್ಷಿಸಬೇಕು. ದೇವಿ ಭಾಗವತದಲ್ಲಿ ಕೂಡ ಹೇಳಿರೋದು ಅದನ್ನೇ. ಸರ್ವ ಚೈತನ್ಯ ರೂಪಾಂ ತಾಂ ಆದ್ಯಹಂ ವಿದ್ಯಾಂಚ ಧೀಮಹಿ ಬುದ್ಧಿಂ ಯಾನಃ ಪ್ರಚೋದಯ. ಸರ್ವರಲ್ಲಿಯೂ ಕೂಡ ಇರ್ತಕ್ಕಂಥ ಚೈತನ್ಯ ಏನು ನೀನಿದ್ದೀಯಾ ಅದನ್ನು ನೋಡುವುದೇ, ಅದೇ ಈಕ್ಷತ. ಆ ಭಗವಂತ ಅದನ್ನು ನೋಡುವುದಂದ್ರೆ, ಇಲ್ಲಿ ಯಾರ ಬಂದರು ಅಂದರೆ ಅದು ದೇವಿಯ ತೇನ ವಿನಾ ತೃಣಮಪಿ ನ ಚಲತಿ. ಯಾವ ಒಂದು ಕೂಡ ಅವನ ಆಜ್ಞೆಯಲ್ಲಿ ಇರಬೇಕು ಕೂಡ ಕಡಿಯುವುದಿಲ್ಲ ಅಂತ ಸಾಮಾನ್ಯ ಗಾದೆ. ಅಂದರೆ ಅವನ ಆಜ್ಞೆಯಲ್ಲಿ ಈಗ ಯಾರೊಬ್ರು ನಮ್ಮ ಎದುರಿಗೆ ಬಂದರು ಅಂದರೆ, ಯಾರು ಬಂದಂಗೆ ಆ ವ್ಯಕ್ತಿ ಕಾಣಿಸ್ತಾ ಇದ್ದಾನೆ, ಆದರೆ ಹಿಂದ್ಗಡೆ ಆ ಚೈತನ್ಯ ಇದೆಲ್ಲ, ಆ ಚೈತನ್ಯ ಇದೆ ಅಂತ ಅರ್ಥ. ಏನೋ ಒಂದು ನಮಗೆ ಒಂದು ಘಟನೆ ಏನಾದರೂ ನಡೆದ್ರೂ ಕೂಡ ಅದ್ರ ಹಿಂದ್ಗಡೆ ಆ ಭಗವತಿ, ಆ ಜಗನ್ಮಾತೆ ಇದ್ದಾಳೆ ಅಂತ ಈ ಒಂದು ಈಕ್ಷತ ಭಾವ, ಇದು ಮನಸ್ಸಿನಲ್ಲಿ ಒಳಗೆ ಆ ಭಾವ ನೆನೆಸ್ಕೊಂಡು ಏನು ಬೇಕೋ ಅದು ಬೇಡೋದು, ಇದರಿಂದ ಸಿದ್ಧಿ ಆಗ್ತದೆ. ಇನ್ನು ಬಾಹ್ಯದಲ್ಲಿ ಏನಾಗುತ್ತೆ, ಜನಗಳು ಬಂದರು, ಯಾರು ಬಂದರು, ಏನು ನಡೆದ್ರು, ಏನು ಕದಲಿದ್ರು, ಎಲ್ಲವೂ ಕೂಡ ಆ ಭಗವತಿಯಿಂದ, ಆ ಚೈತನ್ಯವೇ ಅಂತ ನಡೆಸಿದಂಥ ಸ್ಫುರಣೆ ನಮ್ಗೆ ಯಾವಾಗಲೂ ಜಾಗೃತ ಇರಬೇಕು. ಯಾಕಂದರೆ ಇದು ಮರ್ತು ಹೋಗ್ತಾ ಇರ್ತದೆ. ನಾವು ಈ ಅಧ್ಯಾಸದೊಳಗೆ, ಈ ಸಂಸಾರದೊಳಗೆ ಬಿದ್ದು ಬಡದಾಡ್ತೀವಿ, ಅಧ್ಯಾಸ ಮರ್ತು ಹೋಗ್ತಾ ಇರ್ತದೆ. ಆ ಮರುವನ್ನ ಅವಾಗ ಜಾಗೃತಿ ತಂದ್ಕೋಬೇಕು. ಇದ್ರ ಹಿಂದ್ಗಡೆ ಇರ್ತಕ್ಕಂಥದ್ದು, ನಾನು ಕೈ ಎತ್ತುತ್ತಿದ್ದೀನಿ ಅಂದರೂ ಕೂಡ ಅದು ಆ ಚೈತನ್ಯದಿಂದಲೇ, ನಾನು ಮಾತಾಡ್ತೀನಿ ಅಂದರು ಆ ಚೈತನ್ಯ, ನೀವು ಕೇಳ್ತಾ ಇದ್ರಿ ಅಂದರು ಚೈತನ್ಯದಿಂದಲೇ, ಪ್ರತಿಯೊಂದು ಇದೆ. ಇದನ್ನು ನಾವು ಭಾವಿಸಿದರೆ ಆವಾಗ ಮನಸ್ಸಿನಲ್ಲಿ ನಾವು ನೋಡಿದ್ದೀವಿ ಅಂತ ಅರ್ಥ. ಈ ಭಾವವನ್ನು ನಾವು ತಂದುಕೊಳ್ಬೇಕು. ಅವಾಗ ಏನಾಗುತ್ತೆ, ತಕ್ಷಕವು ವೃಶ್ಚಿಕವು ಭೂತವು ಎಲ್ಲವೂ ಕೂಡ ಭಯ ನಿವಾರಣೆ ಆಗ್ತದೆ. ಯಾಕೆಂದರೆ ಆ ಹುಲಿ, ಹಾವು, ಕರಡಿ, ಚಿರತೆ ಏನು ಕಂಡ್ರು ಕೂಡ ಅವುದರಲ್ಲಿ ಕೂಡ ಆ ಚೈತನ್ಯ, ಕದಲ್ತಕ್ಕಂಥ ಚೈತನ್ಯ ನಾನಿದ್ದೀನಿ ಅಂತ ಭಾವ ನಮಗೆ ಯಾವಾಗ ಬಂತು ಅಂದ ಕೂಡಲೇ ಅಲ್ಲಿ ವೈಬ್ರೇಷನ್ ಚೇಂಜ್ ಆಗುತ್ತೆ. ಆ ವೈಬ್ರೇಷನ್ ಚೇಂಜ್ ಆಗುತ್ತೆ, ಆ ಭಾವನಾ ತರಂಗ ಯಾವಾಗ ಚೇಂಜ್ ಆಯಿತು, ಈ ಬಾಹ್ಯ ಪ್ರಪಂಚ ಚೇಂಜ್ ಆಗ್ತದೆ. ಆದರೆ ಈ ಒಂದು ದೇವಿಯ
ಮಹಾತ್ಮೆಯ ರಹಸ್ಯದನ್ನು ಇಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ನಮಸ್ಕಾರ. ಶಿವಾಯ ಗುರುವೇ ನಮಃ. ಶ್ರೀಮಾತ್ರ